ಕರ್ನಾಟಕ ವಿಮೋಚನೆ ದಿನ ಅಂದ್ರೆ ಏನ್ ತಿಳ್ಕೊಂಡಿವಿ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಆಪರೇಷನ್ ಪೋಲೋ ಮಾಡಿದ್ರು. ದೆಹಲಿಯಿಂದ ಸೈನಿಕರು ಬಂದ್ರು. ಏನು ಹೈದರಾಬಾದ್ ಕರ್ನಾಟಕ ಏನ್ ನಿಜಾಮ ಇದ್ದ ಅದನ್ನು ವಶಪಡಿಸಿಕೊಂಡು ಭಾರತಕ್ಕೆ ವಿಲೀನ ಮಾಡಿದ್ರು. ಇದು ಇಷ್ಟೇ ನಾವು ತಿಳ್ಕೊಂಡಿದೀವಿ. ಆದ್ರೆ ನಿಜವಾದ ರಕ್ತ ಚರಿತ್ರೆ ಬಗ್ಗೆ ನಮಗೆ ಗೊತ್ತಿಲ್ಲ. ಎಷ್ಟೋ ಸಾವಿರಾರು ಜನ ನಮ್ಮ ಇಲ್ಲಿರುವಂತ ಸ್ವತಂತ್ರ ಹೋರಾಟಗಾರರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಅದನ್ನು ತಿಳ್ಕೊಬೇಕಲ್ಲ. ನಿಜಾಮನ ರಜಾಕಾರರು ಮಾಡಿರುವಂತ ಹತ್ಯಾಕಾಂಡ ಕ್ರೌರ್ಯದ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಬೇಕಲ್ಲ. ಅವ್ರದ್ದು ಒಂದೇ ಒಂದು ಉದ್ದೇಶ, ಏನು ಹೈದರಾಬಾದ್ ಪ್ರಾಂತ್ಯ ಇದಲ್ಲ ಅದನ್ನ ತುರ್ಕಿಸ್ತಾನ ಮಾಡಬೇಕು, ಇಲ್ಲ ಅಂತಂದ್ರೆ ಪಾಕಿಸ್ತಾನಕ್ಕೆ ವಿಲೀನ ಮಾಡಬೇಕು, ಇಲ್ಲಿರುವಂತ ಏನ್ ಹಿಂದೂಗಳದಾರಲ್ಲ ಅವ್ರನ್ನ ಮತಾಂತರ ಮಾಡಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಎಂತೆಂತ ಕ್ರೌರ್ಯ ಮೆರೆದ್ರು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗ್ಯದ. ಪ್ರತಿಯೊಂದು ಹಳ್ಳಿಗೆ ಬರ್ಬೇಕು ಅಂತಂದ್ರೆ ಪ್ರತಿ ಹಳ್ಳಿಯಲ್ಲಿರುವಂತ ಸಂಪತ್ತನ್ನ ಲೂಟಿ ಹೊಡಿಬೇಕು. ಅಲ್ಲಿರುವಂತ ವೃದ್ಧರು ಸಣ್ಣ ಸಣ್ಣ ಮಕ್ಕಳು ಏನು ಅವ್ರ ಮೇಲೆ ಕ್ರೌರ್ಯ ಮಾಡಿ ಅವರಿಗೆ ಕೊಲೆ ಮಾಡಬೇಕು. ಅದು ಒಂದೇ ಅಷ್ಟೇ ಅಲ್ಲ, ಅಲ್ಲಿ ಹೆಣ್ಮಕ್ಳು ಕಾಣದ್ರಂದ್ರು ಅವ್ರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡುವಂತ ಪ್ರಯತ್ನ ಬಹಳಷ್ಟು ಮಾಡಿದ್ರು. ಒಂದ ಎರಡ ಅಲ್ಲಿರುವಂತ ನಮ್ಮಲ್ಲಿರುವಂತ ಯಾರಾದ್ರೂ ಕನ್ನಡ ಪಾಠಶಾಲೆ ಏನಾದ್ರು ಕನ್ನಡ ಪಾಠಶಾಲೆಗೆ ಅಲ್ಲಿ ಶಾಲೆಗಳು ಹೋಗ್ತಿದ್ರು. ಅಲ್ಲಿರುವಂತ ಶಿಕ್ಷಕರಿಗೆ ಬರ್ಬವಾಗಿ ಹತ್ಯೆ ಮಾಡ್ತಿದ್ರು. ಅಲ್ಲಿರುವಂತ ಏನ್ ಕಲಿತಿರುವ ಮಕ್ಕಳನ್ನು ಕೂಡ ಹತ್ಯೆ ಮಾಡಿದ್ರು. ಇಂಥ ಕ್ರೌರ್ಯ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಯಾಗದ. ಅದನ್ನ ನಾವು ಪ್ರತಿಯೊಬ್ರು ನೆನ್ಪು ಮಾಡ್ಕೋಬೇಕಲ್ಲ. ಬರೀ ನಮ್ ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆ ಏನು ಅಂತಂದ್ರೆ ಬರೇ ಇದಿಷ್ಟೇ ಗೊತ್ತಿದೆ, ಅದರ ರಕ್ತ ಚರಿತ್ರೆ ಗೊತ್ತಿಲ್ಲಲ್ಲ. ನಮ್ಮ ಇತಿಹಾಸ ನಮ್ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೋಬೇಕಲ್ಲ. ಎಷ್ಟು ಜನಗೆ ನಮ್ಮ ಭಾಗದ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಗೊತ್ತಿದೆ ಹೇಳ್ರಿ? ಯಾರಿಗೂ ಗೊತ್ತಿಲ್ಲ. ಇಲ್ಲಿರುವಂತ ಸ್ವತಂತ್ರ ಹೋರಾಟಗಾರರು ತಮ್ಮ ರಕ್ತವನ್ನು ಕೊಟ್ಟರು. ಆದ್ರೆ ಇಡೀ ನಮ್ಮ ಕರ್ನಾಟಕ ಭಾಗದಲ್ಲಿ 2 ಬಾರಿ ನಾವು ಸ್ವತಂತ್ರ ದಿನಾಚರಣೆ ಮಾಡ್ತೀವಿ. ಯಾಕಂತಂದ್ರೆ ಒಂದು ಆಗಸ್ಟ್ 15, ಇನ್ನೊಂದು ಸೆಪ್ಟೆಂಬರ್ 17. ಈ 2 ಬಾರಿ ಒಂದು ಆಚರಣೆ ಮಾಡೋಂತ ಒಂದು ನಾಡು ಅಂತಂದ್ರೆ ಅದು ನಮ್ಮ ಕಲ್ಯಾಣ ಕರ್ನಾಟಕ. ಹಾಗಾಗಿ ನಾವು ಎಲ್ಲರೂ ಕೂಡ ನಮ್ಮ ಒಂದು ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಲ್ಲ. ಎಷ್ಟು ಜನ ಹೋರಾಟಗಾರರು, ಎಷ್ಟು ಜನ ತಮ್ಮ ಪ್ರಾಣವನ್ನು ಕೊಟ್ಟರು. ಈ ರಜಾಕರ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲೋಕ್ಕೋಸ್ಕರ ಸ್ವಾಮಿ ರಾಮಾನಂದ ತೀರ್ಥರವನ್ನು ನೇತೃತ್ವದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಶಿಬಿರಗಳನ್ನು ಮಾಡಿ, ಆ ಶಿಬಿರಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆ ರಜಾಕರ ಮೇಲೆ ಹೇಗೆ ಅಟ್ಯಾಕ್ ಮಾಡಬೇಕು, ಹೇಗೆ ಕತ್ತಿ ವರಸೆ ಮಾಡಬೇಕು, ಅವ್ರನ್ನ ಹೇಗೆ ಮಟ್ಟ ಹಾಕಬೇಕು ಎನ್ನುವಂಥದ್ದು ಬಹಳ ಸೂಕ್ತವಾಗಿ ಪ್ರತಿಯೊಂದು ಹಂತ ಶಿಬಿರದಲ್ಲಿ ಬಹಳ ಅತ್ಯುತ್ತಮವಾಗಿ ತರಬೇತಿ ಪಡೆದಂತ ಅನೇಕ ಯುವಕರು ಹಳ್ಳಿಗೆ ಬಂದ್ರು. ಆ ಹಳ್ಳಿಯಲ್ಲಿ ಬಂದಾಗ ಅವ್ರು ಹೇಳ್ತಿದ್ರು, ಅವ್ರಿರೋದು ಒಂದು 10-15 ಜನ ರಜಾಕರು. ಈ ಊರಲ್ಲಿ ಸುಮಾರು 100ಕ್ಕೂ 200ಕ್ಕೂ ಹೆಚ್ಚಿನ ಜನ ನೀವು ಇರ್ತೀರಿ. ಆದ್ರೆ ಬರೀ ಕೇವಲ 10 ಜನರಿಗೆ ನೀವು ಯಾಕೆ ಹೆದರ್ತೀರಿ ಅಂತ ಹೇಳ್ಬಿಟ್ಟು ಅವರಿಗೆ ಪ್ರೇರಣೆ ಕೊಟ್ರು. ಏನು ಇಲ್ಲ, ನೀವು ಏನು ಹೆದರ ಅವಶ್ಯಕತೆ ಇಲ್ಲ. ಅವ್ರು ಏನಾದ್ರು ಬಂದ್ರೆ ನಿಮ್ಮಲ್ಲಿರುವಂತ ಕತ್ತಿಗಳನ್ನು ತಗೊಳ್ರಿ, ಕೊಡಿಲಿಗಳನ್ನು ತಗೊಳ್ರಿ, ಮನೆಯಲ್ಲಿರುವಂತ ಏನು ಎಣ್ಣೆ ಇರ್ತಲ್ಲ ಎಣ್ಣೆ ಕಾಯಿಸ್ರಿ, ಕಲ್ಲಿನಿಂದ ಅವ್ರಿಗೆ ಹೊಡಿರಿ ಎನ್ನುವಂತ ಒಂದು ಒಳ್ಳೆ ರೀತಿಯಲ್ಲಿ ಸುಸಜ್ಜಿತವಾಗಿ ಪ್ರತಿಯೊಬ್ಬ ಶಿಬಿರಾರ್ಥಿಗಳಲ್ಲಿ ಯಾರು ಅವರ ಶಿಬಿರಾರ್ಥಿಗಳಲ್ಲಿ ಅಭ್ಯಾಸ ವರ್ಗ ಮಾಡಿದ್ರು ಅವರು ಪ್ರತಿ ಹಳ್ಳಿ ಹೋಗಿ ಒಂದು ಸಂಘಟನೆ ಮಾಡಿ ಹಳ್ಳಿ ಜನರನ್ನ ಜಾಗೃತಿ ಮಾಡೋ ಮುಖಾಂತರ ಎಂತ ದೊಡ್ಡ ಮಟ್ಟದಾಗಿ ಈ ರಜಾಕರಿಗೆ ಹೊಡೆತ ಕೊಟ್ಟರು ಅಂತಂದ್ರ, ಪ್ರತಿಯೊಂದು ಹಂತದಲ್ಲಿ ಯಾರಾದ್ರೂ ರಜಾಕರ ಹಳ್ಳಿಗೆ ಬಂದ್ರ ಅಲ್ಲಿರುವಂತ ಮಹಿಳೆಯರು ಆ ಗಂಡುಗಚ್ಚಿ ಹಾಕೊಂಡು ಹಣೆಗೆ ಒಂದು ತಿಲಕ ಇಟ್ಟು ಮನೆಯಲ್ಲಿರುವಂತ ಏನು ಆ ಕುದ್ದಿರುವಂತ ಎಣ್ಣೆ ಇದೆಯಲ್ಲ ಅವ್ರ ಮೇಲೆ ಹಾಕಿ ಅವರಿಗೆ ಅಟ್ಟಾಡಿಸ್ಕೊಂಡು ಹೊಡೆಯುವಂತ ಅನೇಕ ಉದಾಹರಣೆ ನಮ್ಮ ಭಾಗದಲ್ಲಿದ್ದಾವೆ. ಚಿಕ್ಕನಕೊಪ್ಪ ಎನ್ನುವಂತ ಹಳ್ಳಿಯಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಬಸವೇಶ್ವರ ಜಾತ್ರೆಯಲ್ಲಿ ಶಾಂತಿಯುತವಾಗಿ ಒಂದು ಜಾತ್ರೆ ಮಾಡ್ತಾ ಅಲ್ಲಿ ಎಲ್ಲರೂ ಕೂಡ ನೆರೆದು ನಮ್ಮ ಸ್ವತಂತ್ರ ಹೋರಾಟದ ಬಗ್ಗೆ ಏನ್ ಮಾಡಬೇಕು ಅಂತ ಚಿಂತನೆ ಮಂಥನ ಮಾಡೋ ಸಂದರ್ಭದಾಗ ಏಕಾಏಕಿ ರಜಾಕರು ಅವರ ಮೇಲೆ ದಾಳಿ ಮಾಡಿ ಅಲ್ಲಿರುವಂತ ಏನು ಶಾಂತಿಯುತವಾಗಿ ಸುಮ್ಮನೆ ಕೂತಿರುವಂತಹ ಯುವಕರ ಮೇಲೆ ಗುಂಡಿನ ದಾಳಿ ಮಾಡಿ ಅಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಅಲ್ಲಿರುವಂತಹ ಮನೆಗಳೆಲ್ಲ ಲೂಟಿ ಮಾಡ್ಕೊಂಡು ಹೋದ್ರು. ಬಿದರ್ನ ಗೊರ್ಟ ಎನ್ನುವ ಗ್ರಾಮದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನರನ್ನ ಜೀವಂತವಾಗಿ ಸುಟ್ಟಂತ ಈ ಮತಾಂಧ ರಜಾಕರು ಇದನ್ನು ದಕ್ಷಿಣ ಭಾಗದ ಜಲಿಯನ್ ವಾಲಾಬಾಗ್ ಅಂತ ಹೇಳಿ ಪ್ರಸಿದ್ಧಿ ಆಗ್ಯದ. ಇದನ್ನು ನಾವು ತಿಳುವಂತ ಪ್ರಯತ್ನ ಮಾಡ್ಕೋಬೇಕಲ್ಲ. ಈ ರಜಾಕರ ಅಟ್ಟಹಾಸವನ್ನು ಮೆಟ್ಟು ನಿಲ್ಲೋಕ್ಕೋಸ್ಕರ ಸ್ವಾಮಿ ರಮಾನಂದ ತೀರ್ಥರು, ಸರ್ದಾರ್ ಶರಣಗೌಡ್ ಇನಾಮದಾರರು, ಪ್ರಭುರಾಜ್ ಪಾಟೀಲ್ರು, ಅನ್ನದಾನಯ್ಯ ಪುರಾಣಿಕರು ಅನೇಕರು ಶಿಬಿರಗಳನ್ನು ಮಾಡೋ ಮುಖಾಂತರ ಪ್ರತಿ ಹಳ್ಳಿಯಲ್ಲಿ ಯುವಕರನ್ನು ಬಡದೆಬ್ಬಿಸುವಂತ ಪ್ರಯತ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು. ಅದರ ಪ್ರತಿಫಲ ಏನು ಅಂತಂತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ರಜಾಕರು ಬರ್ಲಿಕ್ಕೆ ಹೆದರುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಯಾರಾದ್ರೂ ಇದ್ರೆ ಅದು ಅವ್ರಿಗೆ ಕೀರ್ತಿ ಯಾರಿಗೆ ಸಲ್ತದ ಅಂತಂದ್ರೆ ಅದು ಸ್ವಾಮಿ ರಮಾನಂದ ತೀರ್ಥರು. ಅದ ನಂತರ ಸರ್ದಾರ್ ಶರಣಗೌಡ ಇನಾಮದಾರರು ಬಹಳ ಅತ್ಯುತ್ತಮ ಒಂದು ಕೆಲಸಗಳನ್ನು ಮಾಡಿದ್ರು. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಶಿಬಿರಗಳನ್ನು ಮಾಡಿದ್ರು. ಆ ಶಿಬಿರದಲ್ಲಿ ಒಳ್ಳೆ ರೀತಿಯಲ್ಲಿ ತರಬೇತಿಯನ್ನು ಕೊಟ್ಟರು. ಎಂತರ ಮಟ್ಟಿಗೆ ಅಂತಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಯಾವ ರೀತಿ ಅಂತಂದ್ರೆ ಒಂದೇ ಮಾತರಂ ಜಯ ಘೋಷ ಕೂಗಿ ತ್ರಿವರ್ಣ ಧ್ವಜ ಹಾರಿಸುವ ಮಟ್ಟಿಗೆ ಒಂದು ದೊಡ್ಡ ಮಟ್ಟದ ಒಂದು ಪಡೆ ನಿರ್ಮಾಣ ಮಾಡುವಂತ ಕೀರ್ತಿ ಸ್ವಾಮಿ ರಮಾನಂದ ತೀರ್ಥರಿಗೆ ಸಲ್ತದ. ಸ್ವಾಮಿ ರಮಾನಂದ ತೀರ್ಥರ ನೇತೃತ್ವದ ಕ್ರಾಂತಿಕಾರಿ ಹೋರಾಟ ಎಷ್ಟರ ಮಟ್ಟಿಗೆ ಹಳ್ಳಿ ತಲುಪ್ದು ಅಂತಂತಂದ್ರ
ಈ ಯಾದಗಿರಿಯಲ್ಲಿ ಜಯತೀರ್ಥ ರಾಜ್ ಪುರೋಹಿತರು, ಆಳಂದದಲ್ಲಿ ಎ ವಿ ಪಾಟೀಲ್ರು, ಯಾದಗಿರಿಯಲ್ಲಿ ಕೊಲ್ಲೂರು ಮಲ್ಲಪ್ಪನವರು, ರಟ್ಗಲ್ನಲ್ಲಿ ಭೀಮಸೇನವರು ಬಹಳ ಅದ್ಭುತವಾಗಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮುಖಾಂತರ ಪ್ರತಿ ಹಳ್ಳಿಗಳು ಕೂಡ ಕ್ರಾಂತಿಕಾರಿ ಚಟುವಟಿಕೆ ಮುಟ್ಟಿಸುವಂತ ಪ್ರಯತ್ನ ಮಾಡಿದ್ರು. ಅದಷ್ಟೇ ಅಲ್ಲ, ನಮ್ಮ ಕಲಬುರಗಿ ಭಾಗದಲ್ಲಿ ಅನಿರುದ್ಧ್ ದೇಸಾಯಿ ಅನ್ನುವಂಥ ವಿದ್ಯಾರ್ಥಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ರಸ್ತೆಯಲ್ಲಿ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಘೋಷಣೆ ಕೂಗುವ ಮುಖಾಂತರ ತ್ರಿವರ್ಣ ಧ್ವಜವನ್ನು ಮೆರವಣಿಗೆ ಮಾಡುವಂತಹ ಒಂದು ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡಿರುವಂತಹ ಹೆಗ್ಗಳಿಕೆ ನಮ್ಮ ಕಲಬುರಗಿ ಭಾಗಕ್ಕೂ ಇದೆ. ಅದಷ್ಟೇ ಅಲ್ಲ, ರಾಯಚೂರಿನ ಒಂದು ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಈ ಹೈದರಾಬಾದ್ ನಿಜಾಮ ತ್ರಿವರ್ಣ ಧ್ವಜವನ್ನು ಬ್ಯಾನ್ ಮಾಡೋ ನಂತರದಲ್ಲಿ ಎಷ್ಟರ ಮಟ್ಟಿಗೆ ಹಳ್ಳಿಗಳಲ್ಲಿ ಕ್ರಾಂತಿಕಾರಿ ಚಟುವಟಿಕೆ ಚಾಲು ಆದವು ಅಂತಂದ್ರ, ಮಾಲಗತ್ತಿ ಗ್ರಾಮದಲ್ಲಿ ಸೀತಮ್ಮ ಬಡಿಗೇರಿ ಅನ್ನುವಂತ ಒಬ್ಬ ಹೆಣ್ಣು ಮಗಳು ಒಂದು ವೀರಗಚ್ಚೆ ಹಾಕುವ ಮುಖಾಂತರ ಹಣೆಗೆ ತಿಲಕ ಇಟ್ಟು ಕೈಯಲ್ಲಿ ಕೊಡಲಿ ಹಿಡ್ಕೊಂಡು ಒಂದೇ ಮಾತರಂ ಎನ್ನುವಂತ ಘೋಷಣೆ ಪ್ರತಿ ಊರಲ್ಲೂ ಕೂಡ ಸುತ್ತಾಡಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು. ಇಂಥ ಅನೇಕ ಹೆಣ್ಣು ಮಕ್ಕಳು ಕೂಡ ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ಭಾಗಿಯಾಗಿರುವಂತಹ ಪ್ರತೀತಿ ನಮ್ಮ ಹೈದರಾಬಾದ್ ಕರ್ನಾಟಕದ ಒಂದು ಹೆಮ್ಮೆ. ಅದನ್ನು ನಾವು ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಬ್ಬರು ಕೂಡ ಹೇಳುವಂತ ಪ್ರಯತ್ನ ಮಾಡ್ಬೇಕಲ್ಲ. ಹೈದರಾಬಾದ್ ಕರ್ನಾಟಕ ಏನ್ ಕಲ್ಯಾಣ ಕರ್ನಾಟಕ ಇದೆಲ್ಲ, ಅಲ್ಲಿ ಹೋರಾಟ ಮಾಡಿರುವಂತ ಸ್ವತಂತ್ರ ಹೋರಾಟಗಾರರ ಹೆಸರುಗಳು ನಾವೆಲ್ಲರೂ ಕೂಡ ನೆನ್ಪಿಡ್ಬೇಕಲ್ಲ. ಸ್ವಾಮಿ ರಮಾನಂದ ತೀರ್ಥರು, ಸರ್ದಾರ್ ಶರಣಗೌಡ ಇನಾಮದಾರರು, ಪ್ರಭುರಾಜ್ ಪಾಟೀಲ್ರು, ಅನ್ನದಾನಯ್ಯ ಪುರಾಣಿಕರು, ಅನ್ನಪೂರ್ಣಯ್ಯ ಸ್ವಾಮಿ, ಶಿವಮೂರ್ತಿ ಸ್ವಾಮಿ ಅಳ್ವಂಡೆ, ಪುಂಡ್ರಿಕಪ್ಪ ಜ್ಞಾನಮೋಟೆ, ಬಿ ದೇಸಾಯಿ, ನರಸಪ್ಪ ಐನೋರ, ಚಂದ್ರಯ್ಯ ಐನೋರ, ಈಶ್ವರಯ್ಯ ಐನೋರ, ಅಮ್ಮಪ್ಪ ಡಂಬಳ, ದೇವೇಂದ್ರ ಕುಮಾರ್ ಹಕಾರಿ, ನೀಲ್ಕಂಠಗೌಡ ಹಕಾರಿ, ಡಾಕ್ಟರ್ ಚುರ್ಚಿಹಾಳ್ ಮಠ, ಪಂಚಾಕ್ಷರಿ ಹಿರೇಮಠ, ಅಮರೇಶ್ ಇನಾಮದಾರ್, ಶಂಕರೇಗೌಡ ಇನಾಮದಾರ್, ಮುರುಗೇಂದ್ರಯ್ಯ ಶಿರೂರ್ ಮಠ್, ವೀರಪ್ಪ ಬಸರಿಗಿಡ, ವಿರೂಪಾಕ್ಷಪ್ಪ ಬಟಗೇರಿ, ಜಯತೀರ್ಥ ರಾಜ್ ಪುರೋಹಿತರು, ಶಿವಣ್ಣ ಖಂಡ್ರೆ ಹಾಗೂ ಭೀಮಣ್ಣ ಖಂಡ್ರೆ, ಇನ್ನೂ ಅನೇಕರ ಹೋರಾಟಗಾರರು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ರಕ್ತವನ್ನು ಚೆಲ್ಲಿದ್ದಾರೆ. ಇನ್ನೊಂದು ವಿಶೇಷ ಏನಂತಂತಂದ್ರೆ, ಏನು ಈ ಶಿವಣ್ಣ ಮತ್ತು ಭೀಮಣ್ಣ ಖಂಡ್ರೆ ಇದಾರಲ್ಲ, ಇವರು ಒಂದು ಇಲ್ಲಿರುವಂತಹ ಭಾಗದ ಒಂದು ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಟ ನಡೆಸಿದ್ರೆ, ಒಂದೇ ಮಾತರಂ ಘೋಷಣೆ ಕೂಗಿದ್ರೆ, ಈ ರಜಾಕರ್ ಏನ್ ಮಾಡ್ತಾರೆ ಅಂತಂದ್ರೆ, ಇವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕುವ ಮುಖಾಂತರ ಇವರ ಒಂದು ಹೋರಾಟಕ್ಕೆ ತಡೆ ಮಾಡುವಂತ ಪ್ರಯತ್ನ ಬಹಳಷ್ಟು ಮಾಡ್ತಿರ್ತಾರೆ. ಹಾಗಾಗಿ ಅನೇಕ ರಾಜಕಾರಣಿಗಳು ಕೂಡ ತಮ್ಮ ಮನೆ ಮಠಗಳು ಕೂಡ ಇದರಲ್ಲಿ ಸುಟ್ಟಿ ಸುಣ್ಣ ಆದರೂ ಸಹಿತ ಕೆಲವು ಏನು ಈ ರಜಾಕರ ವಂಶಸ್ಥರನ್ನ ಓಲೈಕೆ ಮಾಡುವ ಮುಖಾಂತರ ತಮ್ಮ ಹಿಂದಿನ ಇತಿಹಾಸವನ್ನೇ ಮರೆತು ಬಿಡ್ತಾರೆ ಅಂತಂತಂದ್ರೆ ಎಂಥ ವಿಪರ್ಯಾಸದ ಸಂಗತಿ. ಹಾಗಾಗಿ ಇನ್ನಾದರೂ ರಾಜಕಾರಣಿಗಳು ಪ್ರತಿಯೊಂದು ಹಂತದಲ್ಲಿ ಏನು ಈ ರಕ್ತ ಚರಿತ್ರೆ ಇದೆಲ್ಲ ಪ್ರತಿಯೊಬ್ಬರು ಕೂಡ ಹೇಳೋ ಮುಖಾಂತರ, ನಮ್ಮ ಶೌರ್ಯವನ್ನು ಮಕ್ಕಳಿಗೆ ಹೇಳೋ ಮುಖಾಂತರ, ಅವರಿಗೆ ಸ್ವಾಭಿಮಾನಗಳಾಗಿ ಮತ್ತು ಶೌರ್ಯತ್ವವನ್ನು ಹೇಳೋ ಮುಖಾಂತರ ನಾವೆಲ್ಲರೂ ಕೂಡ ಜಾಗೃತಿ ಮೂಡಿಸಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ನಮಸ್ಕಾರ. ಜೈ